ಸೊ ಫೈನಲಿ ನಮ್ಮ ಬಸ್ ಅರವಾತ್ರಿ ಜಿಂಗ್ ಬಸ್ ಪ್ಲಸ್. ಸೊ ಇದ ನಂದು ಸೀಟ UD15 ಇಲ್ಲ ಐತೆ ನೋಡ್ರಿ. ಇಲ್ಲ ಫೋನ್ ಹೋಲ್ಡರ್ ಐತಿ. ಸೊ ಆರಾಮಾಗಿ ನನ್ನ ಸೀಟಿಗೆ ಬಂದು ಕುಂತೇರಿ. ಇಲ್ಲಿಂದ ವ್ಯೂ ನೋಡಿ. छोटी छोटी राहें मिलके कहीं दूर दूर मंजिल पर जाएगी. कभी छाँव छाँव कहीं धूप सताएगी. लंबी लंबी दूरी भी यूं ही चलते चलते कम होती जाएगी. कभी छाँव छाँव कहीं धूप सताएगी. सफर अनजाना सा है, रास्ता बेगाना सा है. हर मोड़ मोड़ पे कुछ नया सा है. हर मोड़ मोड़ पे कुछ नया सा है. सफर अनजाना सा है, रास्ता बेगाना सा है. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಭಾಳ ದಿನದಿಂದ ಕೇಳತ್ತಿದ್ರಿ ಬಸ್ ಜರ್ನಿ ಭಾಳ ದಿನದಿಂದ ಬಂದಿಲ್ಲ, ಯಾವ್ದಾರ ಒಂದು ಚಲೋ ಯಾವ್ದು ಹೇಳ್ರಿ ಪ್ರೀಮಿಯಂ ಬಸ್ ತೊಗೊಂಬರ್ರಿ ಅಂತಂತೇಳಿ. ಸೊ ನಿಮಗಾಗಿ ಇವತ್ತೈತಿ ಬೆಂಗಳೂರು ಟು ಗೋವಾ ಪ್ರೀಮಿಯಂ ರೂಟ್ ಒಳಗೆ ಪ್ರೀಮಿಯಂ ಬಸ್ ಆದಂತಹ ಜಿಂಗ್ ಬಸ್ ಪ್ಲಸ್ ಒಳಗೆ. ಹೌದ್ರಿ, ನಿಮ್ಗೆ ಜಿಂಗ್ ಬಸ್ ಪ್ಲಸ್ದ ಫಸ್ಟ್ ಟೈಮ್ ನಮ್ಮ ಚಾನಲ್ ಒಳಗೆ ವಿಡಿಯೋ ನೋಡೋಕೆ ಸಿಗತೈತಿ. ಜಿಂಗ್ ಬಸ್ ಮ್ಯಾಕ್ಸ್ ಮಾಡಿದ್ದೆ ನಾನು ಬೆಂಗಳೂರು ಟು ಪುಣೆ. ಅದ್ರೊಳಗೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರಿ ನಮ್ಗೆ ಬೆಂಗಳೂರು ಟು ಗೋವಾ ರೂಟ್ ಒಳಗೆ ಅಡ್ಡಾಡುವಂಥ ಜಿಂಗ್ ಬಸ್ ಪ್ಲಸ್ದ ವಿಡಿಯೋ ಬೇಕಂತಂತೇಳಿ. ಅದಷ್ಟೇ ಅಲ್ರಿ, ಈ ಜಿಂಗ್ ಬಸ್ ಪ್ಲಸ್ ಒಳಗೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ನೂ ಐತ್ರಿ. ಸೊ ಬಸ್ ಒಳಗೆ ಬಯೋ ಟಾಯ್ಲೆಟ್ ಅಂತಂತಂದ್ರೆ ಏನಂತಾರದ ಸೋನೆ ಪೆ ಸುಹಾಗ ಅಂತೇಳಿ ಒಂದು ಡೈಲಾಗ್ ಬರುತ್ತಲ್ರಿ. ಸೊ ಅದಾಗತ್ತೆ. ಸೊ ಇದು ಪೂರ್ತಿ ಪ್ರೀಮಿಯಂ ಬಸ್ ಜರ್ನಿನ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮದು ಬಸ್ ಸ್ಟಾರ್ಟಿಂಗ್ ಪಾಯಿಂಟ್ ಐತ್ರಿ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ಬೋರ್ಡಿಂಗ್ ಪಾಯಿಂಟ್ ಇವು ಏನೇನು ಅದಾವ ಅಂತೇಳಿ ನೀವು ನೋಡ್ಕೊರೊಮ್ಮೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಸ್ಟಾರ್ಟ್ ಆಗಿ ಸಿಲ್ಕ್ ಬೋರ್ಡ ಅಂದ್ರೆ ನಡಕ್ಕೆ ಮಡಿವಾಳ್ನೂ ಐತಿ. ಆಮೇಲೆ ಸಿಲ್ಕ್ ಬೋರ್ಡ ಅಲ್ಲಿಂದ ಬರುತ್ತೆ ಮಾರತಹಳ್ಳಿ, ಮಾರತಹಳ್ಳಿಯಿಂದ ಟಿನ್ ಫ್ಯಾಕ್ಟ್ರಿ, ಬೈಯಪ್ಪನಹಳ್ಳಿ. ಇಲ್ಲಿಂದ ನಮ್ಮ ಬಸ್ ಹೋಗುತ್ತೆ ಇಂದಿರಾನಗರ ಮೇಲೆ ಆನಂದರಾವ್ ಸರ್ಕಲ್, ಮೆಜೆಸ್ಟಿಕ್, ಆಮೇಲೆ ಯಶವಂತಪುರದ ಮೇಲೆ ಪಾರ್ಲೆಟೋಲ, ಚಿತ್ರದುರ್ಗ, ಹುಬ್ಬಳ್ಳಿ ಹೋಗಿ ತಲುಪುತ್ತೆ ಕಾರವಾರಕ್ಕೆ. ನೀವು ಸೊ ನೀವೇನಾರ ಕಾರವಾರದ್ದು ಪ್ಲಾನ್ ಮಾಡ್ತಾರೆ ಅಂದರೆ ಬಸ್ಸಿಂದ ಸ್ಟಾಪ್ ಕಾರವಾರಗೂ ಇರೋದ್ರಿಂದ ನೀವು ಕಾರವಾರ ಬುಕಿಂಗ್ ಮಾಡ್ಕೋಬೋದು. ನಾನು ಅಪ್ ಟು ಮಡಗಾಂವ್ ಮಠ ಟ್ರಾವೆಲ್ ಮಾಡ್ತೀನಿ. ಬಟ್ ಬಸ್ ಹೋಗುತ್ತೆ ನಾರ್ತ್ ಗೋವಾದ ಮಾಪುಸ ಮಠ. ಸೊ ಸೌತ್ ಗೋವಾ ಹೋಗ್ತೀರಂದ್ರೆ ಕಾನ್ಕೋಣ ಅದು ಸ್ಟಾಪ್ ಐತಿ. ಸೊ ಫೈನಲಿ ನಮ್ಮ ಬಸ್ ಅರವಾತ್ರಿ ಜಿಂಗ್ ಬಸ್ ಪ್ಲಸ್. ಓಲೋ ಐಷರ್ ಬಸ್ ಐತ್ರಿ, ಇದು ಲಕ್ಸರಿ ಬಸ್. ಸೊ ಒಳಗೆ ಹೋಗೋಣಂತ. ಸೊ ಜಸ್ಟ್ ಒಳಗೆ ಎಂಟ್ರ್ ಅದೇ ರೀ. ಬೆಂಗಳೂರು ಬಿಸಿಲಂತೂ ಗೊತ್ತಿದ್ದಿದ್ದು ಐತಿ. ಒಳಗೆ AC ಬರೋದೈತಿ, ಶಾಂತ ಆತ. ಸೊ ಇದು ನಂದು ಸೀಟ UD15 ಇಲ್ಲ ಐತೆ ನೋಡ್ರಿ. ಇಲ್ಲ ಏನು ಕ್ಲಾಸಿ ಪ್ರೀಮಿಯಂ ಲುಕ್ ಕೊಡೋದ್ರಿ ಸೀಟದ್ದು. ಕಲರ್ ಕಾಂಬಿನೇಷನು ಭಾಳ ಲೈಕ್ ಆತ. ಜಿಂಗ್ ಬಸ್ ಮ್ಯಾಕ್ಸ್ ತೋರಿಸಿದ್ದೆ ನಾನು ನಿಮ್ಗೆ. ಸೊ ಅದ್ರದ್ದು ಒಂದು ಲೆವೆಲ್ ಇದನ್ನು ತೆಳಗೆ ಬರುತ್ತೆ ಜಿಂಗ್ ಬಸ್ ಪ್ಲಸ್ ಅಂತಂತೇಳಿ. ಇದ್ರದ್ದು ಕಲರ್ ಕಾಂಬಿನೇಷನ್ ಫುಲ್ಲಿ ಡಿಫ್ರೆಂಟ್ ಐತಿ. ನಿಮ್ಗೆ ನೋಡ್ಕೋಬೋದಿಲ್ಲ, ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಅಂತೂ ಐತಿ. ಸೀಟಿನೊಳಗೆ ಬ್ಯಾಗ್ ಇಡೋಕೆ ನಿಮ್ಗೆ ಸಪ್ರೇಟ್ ಜಾಗ ಐತಿ. ಸೊ ನಾನು ಬ್ಯಾಗ್ ಅಲ್ಲಿ ಇಡ್ತೀನಿ. ಅದಲ್ಲದೆ ನಿಮಗೆ ಇಲ್ಲಿ ಬ್ಲ್ಯಾಂಕೆಟ್ ಐತಿ, ಫೋನ್ ಹೋಲ್ಡರ್ ಐತಿ. ಫೋನ್ ಹೋಲ್ಡರ್ ಯಾಕೆ ಇಡ್ಬೇಕಂತಂದ್ರೆ ಇಲ್ಲಿ ನೀವು ಚಾರ್ಜ್ ಆಗ್ತೀರಿ. USB ಮತ್ತು ಅಡಾಪ್ಟರ್ ಪಿನ್ನೂ ಐತಿ. ಇಲ್ಲಿ 2 ವೇ ಪಿನ್ನದ್ದು ಚಾರ್ಜಿಂಗ್ ಸಪೋರ್ಟ್ ಐತಿ. ಮತ್ತು ಇಲ್ಲಿ ನಿಮ್ಗೆ ಬ್ಯಾಕ್ ರೆಸ್ಟನ್ನು ನೋಡೋಕೆ ಸಿಗುತ್ತೆ. ಸೊ ನೀವು ಹೊರಗಿಂದ ವ್ಯೂ ತೋತಿರ್ತಂತಂದ್ರೆ ನಿಮಗೆ ಆರಾಮಾಗಿ ಮಸ್ತ್ ಬ್ರಾಡ್ ಗ್ಲಾಸೂ ಇದ್ರೆ ಅದರಿಂದ ನೀವು ಮಸ್ತ್ ವ್ಯೂಸು ತೊಗೋಬೋದು. ಅದು ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಸಿಂಗಲ್ ಆಕ್ಯುಪೆನ್ಸಿದಂತೂ ನೋಡ್ರಿ. ಸೊ ಈಗ ಡಬಲ್ ಆಕ್ಯುಪೆನ್ಸಿದು ನೋಡೋಣ ಅಂತ. ಇದ್ರೊಳಗೆ ನಿಮಗೆ ನೋಡ್ರಿ ಇಲ್ಲೇ ಮಸ್ತ್ ವೈಡ್ ಸೀಟ್ಸ್ ನೋಡೋಕೆ ಸಿಗ್ತಾವೆ. ಆರಾಮಾಗಿ ಕಂಫರ್ಟೇಬಲ್ ಆಗಿ ಇಬ್ಬರು ಟ್ರಾವೆಲ್ ಅಂತೂ ಮಾಡ್ಬೋದು. ನೀವು ಯಾರು ಬೇರೆ ಬೇರೆ ಪ್ಯಾಸೆಂಜರ್ ಇದ್ದಾರೆ ಅಂದ್ರೆ ಅವ್ರ ನಡಕ್ಕೆ ನಿಮಗಿಲ್ಲ ಸಪ್ರೇಟ್ ಪ್ರೈವೇಸಿ ನೀವು ಸಿಗುತ್ತೆ. ಇದನ್ನು ನೀವು ಕಟನ್ ಹಾಕ್ಕೊಂಡು ಪ್ರೈವೇಸಿ ಮೇಂಟೈನ್ ಮಾಡ್ಕೋಬೋದು. ಆ ಸೈಡ್ ನಿಮ್ಗೆ ಮಸ್ತ್ ಕ್ಲೀನ್ಡು ನಿಮ್ಗೆ ವಿಂಡೋಸು ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಬ್ಯಾಗ್ ಇಟ್ಕೊಳಕ್ಕೆ ಎಷ್ಟು ಸ್ಪೇಷಿಯಸ್ ಐತೆ ನೋಡ್ರಿ ಈ ಜಾಗ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಸು ನಿಮಗಿಲ್ಲೇ ಎರಡೆರಡು ನೋಡೋಕೆ ಸಿಗ್ತಾವೆ. ಸೊ ಸಪ್ರೇಟ್ ನಿಮ್ಗೆ ಏನು ತೊಂದರೆನೇ ಇಲ್ಲ. ಪ್ರತಿಯೊಂದು ಸೀಟಿಗೂ ಒಂದೊಂದು ಅದಾವ. ಇಲ್ಲೊಂದು ಮೊಬೈಲ್ ಹೋಲ್ಡರ್ ಪಾಯಿಂಟ್, ಇಲ್ಲೊಂದು ಮೊಬೈಲ್ ಹೋಲ್ಡರ್ ಪಾಯಿಂಟ್. ಸೊ ವಿತ್ ಅಟ್ಯಾಚ್ಡ್ ಪಿಲ್ಲೋನು ಐತಿ. ಸಪ್ರೇಟ್ ನಿಮಗಿಲ್ಲ ಬ್ಲ್ಯಾಂಕೆಟ್ನು ಇವ್ರ ಪ್ರೊವೈಡ್ ಮಾಡ್ಯಾರ. ಸೊ AC ವೆಂಟ್ಸ್ನೂ ಐತಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂತಂದ್ರೆ ಕಾಲಿನ ಕೆಳಗೂ ಒಂದು ಐತ್ರಿ. ನೀವು ಹೆಡ್ ಹಿಡ್ಕೋತಾರಂದ್ರೆ ಬೆಸ್ಟ್ ಪಾರ್ಟ್ ಇದೆ ನೋಡ್ರಿ. ಎರಡೂ ಸೈಡ್ ನಿಮ್ಗೆ ತಲೆ ಕೆಳಗೆ ಮತ್ತು ಕಾಲಿನ ಕೆಳಗೆ ಎರಡೂ ಕಡೆ AC ವೆಂಟ್ಸ ನೋಡೋಕೆ ಸಿಗುತ್ತೆ. ಇಲ್ಲಿ ನಿಮಗೆ ಮೇಲೆ ಹತ್ತಕ್ಕೆ ಲ್ಯಾಡರ್ನೂ ಐತ್ರಿ. ಸೊ ಇದಕ್ಕೆ ಸಪೋರ್ಟಿಗೆ ಇಲ್ಲಿ ನಿಮ್ಗೆ ಹ್ಯಾಂಡಲ್ನೂ ಕೊಟ್ರ. ಕರ್ಟನ್ಸ್ ಅದಕ್ಕೆ ಎಷ್ಟು ನೀಟ್ ಆಗಿ ನೋಡ್ರಿ.
ಸೊ ಆರಾಮಾಗಿ ನನ್ನ ಸೀಟಿಗೆ ಬಂದು ಕುಂತೀರಿ. ಇಲ್ಲಿಂದ ವ್ಯೂ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಐತಿ. ಸೊ ಭಾರಿ ಲೈಕ್ ಆಗತ್ತದ ನನಗೆ. ಈಗ ನಾನು ಬೈಪ್ನಳ್ಳಿಯಿಂದ ಹತ್ತಿದೆ. ನೆಕ್ಸ್ಟ್ ಬೋರ್ಡಿಂಗ್ ಪಾಯಿಂಟ್ಗಳು ನಿಮಗೆ ಮಾತಾಡ್ಬೇಕಂತಂದ್ರೆ ನಾನು ಇಂದಿರಾನಗರ ಐತಿ, ಆನಂದರಾವ್ ಸರ್ಕಲ್ ಐತಿ, ಮೆಜೆಸ್ಟಿಕ್, ಯಶವಂತಪುರ, ಗುರುವಂಟಪಾಳ್ಯ ಹಿಂಗೆಲ್ಲ ಸ್ಟಾಪ್ಗಳು ಅದಾವೆ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಸೊ ಅಪ್ ಟು ಪಾರ್ಲೆ ಟೋಲ್ ಮತ್ತು ಅಲ್ಲಿಂದ ನಿಮ್ಗೊಂದು ರೆಸ್ಟ್ ಸ್ಟಾಪ್ನೂ ಇರುತ್ತೆ ಮಾಡಲ್ಲ, ಹೆಂಗೆಲ್ಲ ಇರುತ್ತೆ ಎಲ್ಲ ತೋರಿಸ್ತಾನೆ. ಬಟ್ ಈಗಿನ ಮಟ್ಟಿಗೆ ನೋಡ್ರಿ ಇಲ್ಲಿ ನಾನು ಭಾಳ ದಪ್ಪದೀನಿ ಮತ್ತು ಚಾಚ್ಕೊಂಡು ಕುಂತೀನಿ. ಆರಾಮಾಗಿ ಸ್ಪೇಷಿಯಸ್ ಸೀಟ್ಗಳು ಅದಾವೆ. ಸೊ ನಂದು ಹೆಡ್ ಕ್ಲಿಯರೆನ್ಸ್ ನೋಡ್ಬೋದು ರೀ ನೀವು. ನಾನು 5'7" ಅದನ್ನೇ ಅಂದರೂ ಅಷ್ಟು ಡೂಗ್ ಕುಂದ್ರು ಹಂಗೂ ಇಲ್ಲ, ಆರಾಮಾಗಿ ಕ್ಲಿಯರ್ ಐತಿ. ನನ್ನಿಂದ ನೋಡ್ರಿ ಇಲ್ಲಿ ಇನ್ನೂ ಒಂದು ಬಟ್ಟೂ ಇಲ್ಲ ಹಾದು ಹೋಗುತ್ತೆ. ಸೊ ಆರಾಮಾಗಿ ಸ್ಪೇಷಿಯಸ್ ಮತ್ತು ಕಂಫರ್ಟೇಬಲ್ ಸೀಟಿಂಗ್ ಐತಿ. ನಂದು ದೊಡ್ಡ ಬ್ಯಾಗ್ ಐತಿ. ನೀವು ಆರಾಮಾಗಿ ಆಫೀಸ್ ಬ್ಯಾಗ್ದು ತರ್ತೀರಂದ್ರೆ ಅದೈತಿ. ನೀವೇನಾರ ದೊಡ್ಡ ಲಗೇಜ್ ತಂದ್ರೆ ಅಂದ್ರೆ ಅದನ್ನೇ ಹಾಕು, ನಿಮ್ಗೆ ತೆಳಗೆ ಸ್ಪೇಸ್ ಅಂತೂ ಇದ್ದೇ ಇರುತ್ತೆ ಲಗೇಜ್ ಹಾಕೊಳಗೆ. ಸೊ ನಂದು ಬ್ಯಾಗ್ ನಾನೇ ಟ್ರಾವೆಲರ್ ಆಗಿರೋದ್ರಿಂದ ಟ್ರಾವೆಲ್ ಗ್ಯಾಜೆಸ್ ತೊಗೊಂಡು ಅಡ್ಡಾಡ್ತಿರ್ತೀನಿ. ಅದ್ರ ಸಂಬಂಧ ನಾನು ಇಲ್ಲೇ ತೊಗೊಂಡ್ಬಂದೆ. ಸೊ ನನಗೆ ಇದು ಕಂಫರ್ಟೇಬಲ್ ಅನ್ನಿಸ್ತಾ ಇಲ್ಲೇ ಇಡಕ್ಕೆ. ಬೋರ್ಡ್ ಆಗ್ಬಿಡ್ದು. ಇದೊಂದು ವಾಟರ್ ಬಾಟಲ್ ಕೊಟ್ಟು ನಮ್ಮನ್ನ ವೆಲ್ಕಮ್ ಮಾಡಿರಿ. ಸೊ ಇದು ವಾಟರ್ ಬಾಟಲ್ 1/2 ಲೀಟರ್ ಐತಿ. ಇದನ್ನು ಇಡಾಕೂ ಇಲ್ಲ, ಸಪ್ರೇಟಲ್ಲಿ ಲಗೇಜ್ ರೆಕೊಳೋದು ಒಂದು ಜಾಗನೂ ಇಲ್ಲ. ಸೊ ಲಗೇಜ್ ಏನು ಸ್ಪೇಸ್ ಇರುತ್ತಲ್ಲ ಅದ್ರಾಗ ಐತಿ. ಸೊ ನಿಮ್ಗೆ ಸೇಫ್ಟಿ ಮೆಜರ್ಸಿಂದ ಎಮರ್ಜೆನ್ಸಿಗೆ ನಿಮ್ಗೆ ಇಲ್ಲೇ ಹ್ಯಾಮರು ನೋಡೋಕೆ ಸಿಗುತ್ತೆ ರೀ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಏನರ ಅಹಿತಕರ ಘಟನೆ ಆಗೋದು ಮುಂದೆ ನೀವು ಇದನ್ನು ಬ್ರೇಕ್ ಮಾಡಿ ಹೊರಗೂ ಹೋಗ್ಬೋದು. ಎಮರ್ಜೆನ್ಸಿ ಎಕ್ಸಿಟ್ ಅಂತಲೂ ಇದಕ್ಕೆ ಹೇಳ್ಬೋದು ನೀವು. ಅಷ್ಟೇ ಅಲ್ಲದೆ ನಿಮಗಿಲ್ಲೇ ಎ ಸಿ ವೆಂಟ್ಸ್ ಬಾಜು ಒಂದು ರೀಡಿಂಗ್ ಲೈಟನ್ನು ಐತ್ರಿ. ಸೊ ನೀವು ಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಂಡು ನೀವೇನಾರ ಬುಕ್ದು ರೀಡ್ ಮಾಡ್ತಾರೆ ಅಂದ್ರೆ. ಬಟ್ ಕಲರ್ ನೋಡ್ರಿ, ಇದನ್ನು ಲೈಟಿಂಗ್ ನೋಡ್ರಿ ಬಸ್ ಒಳಗೆ ಎಷ್ಟು ಮಸ್ತ್ ಐತಿ. ಹೆಂಗೆ ಅನ್ಸತ್ತದ ಅಂದ್ರೆ ಇದು ನನಗೆ ಲಿಟ್ರಲಿ ಸ್ಟುಡಿಯೋ ಲೈಟ್ ಅನ್ಸತೈತಿ. ನನಗೆ ಎಲ್ಲಿ ನಾನು ಬರತ್ತನಂತೇಳಿ ನನಗೆ ವಿಡಿಯೋ ಮಾಡೋಕ್ಕೆ ತಂದು ಕೊಟ್ಟಾರಂಗೆ. ಬಟ್ ಬಸ್ ಒಳಗೆ ಲೈಟಿಂಗ್ ಮಸ್ತ್ ಇರುತ್ತೆ, ನಂಗೆ ಅದು ಭಾಳ ಲೈಕ್ ಆಗುತ್ತೆ. ನಾನು ಜಿಂಗ್ ಬಸ್ ಆ್ಯಪ್ ಒಳಗೆ ಟಿಕೆಟ್ ಬುಕ್ ಮಾಡುವಾಗ ಬಸ್ ಮೇಲೆ ಕ್ಲಿಯರಾಗಿ ಮೆನ್ಷನ್ ಆಗಿತ್ತು ಬಯೋ ವಾಶ್ರೂಮ್ ಐತಂತ. ಸೊ ಇದೊಂದು ಫೀಚರ್ ಲಾಂಗ್ ಟೈಮಿಂದ ಡಿಮ್ಯಾಂಡ್ ಒಳಗಿತ್ತು. ಬಸ್ಸದ ಎಂಟ್ರೆನ್ಸಿಗೆ ನಿಮ್ಗೆ ವಾಶ್ರೂಮ್ ನೋಡಕ್ಕೆ ಸಿಗುತ್ತೆ. ಒಳಗೆ ಎಂಟ್ರ್ ಆದ ಹುಡುಗ ನೋಡಿದೆ ಆರ್ಡರ್ ಫ್ರೀ ಇತ್ತು, ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ. ನಾರ್ಮಲಾಗಿ ಒಂದು ಫ್ಲಶಿಗೆ 10 ಲೀಟ್ರ್ ವಾಟರ್ ಯೂಸ್ ಆದರೆ ಈ ಬಸ್ ಒಳಗೆ ಬಯೋ ವಾಕ್ಯೂಮ್ ಟಾಯ್ಲೆಟ್ ಇರೋದ್ರಿಂದ ಅರ್ಧ ಲೀಟ್ರಿಂದ ಬರೀ 1 ಲೀಟ್ರ್ ಯೂಸ್ ಆಗುತ್ತೆ. ಇದರಿಂದ ರನ್ನಿಂಗ್ ಗಾಡಿ ಒಳಗೆ ವೇಸ್ಟ್ ಡಿಸ್ಪೋಸಲ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದ್ರದ್ದು ಸಿಸ್ಟಮ್ ಭಾಳ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿನೂ ಐತೆ. ಸೊ ಫೈನಲಿ 2.5 ತಾಸದ ಬಸ್ ಜರ್ನಿ ಆದಮೇಲೆ ನಂದು ಬೋರ್ಡಿಂಗ್ ಪಾಯಿಂಟಿಂದ 2.5 ತಾಸು. ಈಗ ನಾವು ಎಂಟ್ರ್ ಆಗ್ಯಾವ್ರಿ ಫಸ್ಟ್ ರೆಸ್ಟ್ ಸ್ಟಾಪಿಗೆ. ಸೊ ಫಸ್ಟ್ ರೆಸ್ಟ್ ಸ್ಟಾಪ್ ಅಂತ ನನಗೆ ಹೆಂಗೆ ಗೊತ್ತಾತಂತಂದ್ರೆ, ನಾನು ಬುಕ್ ಮಾಡೋದು ಮುಂದೆ ಜಿಂಗ್ ಬಸ್ ಆ್ಯಪ್ ಒಳಗೆ ಹೋಗಿ ಇದು ಬಸ್ ಒಳಗೆ ಏನು ನೋಡಿದೆಯಲ್ಲ ಅಲ್ಲೇ ಅದರದ್ದು ಸ್ಟಾಪ್ಸ್ ಪ್ರಿಫರ್ಡ್ ಸ್ಟಾಪ್ಸ್ ಎಲ್ಲ ತೋರಿಸುತ್ತೆ. ಸೊ ಇದ್ರದ್ದು ಟೈಮ್ ಲೈನ್ ಪಿಕಪ್ ಪಾಯಿಂಟ್ ಅದೆಲ್ಲ ನೋಡ್ಬೇಕಾರೆ ಏನು ಇನ್ಲೈನ್ ಸ್ಟಾಪ್ಸ್ ಎಲ್ಲ ಬರ್ತಾವಲ್ಲ ಅಲ್ಲಿ ಮೆನ್ಷನ್ ಆಗಿತ್ತು ಕಾಮ್ದೇನು ವೆಜ್ ರೆಸ್ಟೋರೆಂಟ್ ಅಂತಂತ ಹೇಳಿ. ಸೊ ಇವ್ರದ್ದೆಲ್ಲಿ ರೆಸ್ಟ್ ಸ್ಟಾಪ್ ಇರುತ್ತಲ್ಲ ಅದು ಮೊದಲಿಂದನೇ ಡಿಸೈಡು ಇರುತ್ತೆ. ಸೊ ನಿಮ್ಗೆ ಅದು ಆ್ಯಪ್ ಒಳಗೆ ಶೋನೂ ಆಗುತ್ತೆ, ಜಿಂಗ್ ಬಸ್ ಆ್ಯಪ್ ಒಳಗೆ ನೀವು ನೋಡ್ಬೋದು. ಸೊ ಅದಷ್ಟೇ ಅಲ್ಲದೆ ಇವೇನು ರೆಸ್ಟ್ ಸ್ಟಾಪ್ಗಳು ಇರ್ತಾವಲ್ಲ ಇವು ಪರ್ಸ್ನಲಿ ವೆರಿಫೈ ಮಾಡಿರ್ತಾರೆ ಜಿಂಗ್ ಬಸ್ಸದು ಓನರ್. ಸೊ ನೀವೇನಾರ ಹೆಲ್ದಿ ಆಪ್ಷನ್ಸ್ ನೋಡೋದಾರೆ ಅಂದರೆ ಇವ್ರ ಕಡೆ ನೋಡ್ರಲ್ಲ ಫ್ರೂಟ್ಸ, ಕಟ್ ಫ್ರೂಟ್ಸ ಮತ್ತು ಜ್ಯೂಸಸ್ ಆಪ್ಷನ್ನು ಐತಿ. ಅದು ರಾತ್ರಿ 11 ಗಂಟೆ ಟೈಮಿಂಗ್ ಒಳಗೆ ರೀ. ಪಿಟ್ ಸ್ಟಾಪ್ ಭಾರಿ ಚಲೋನೂ ಐತಿ. ನೀವೇನಾರ ಸ್ನ್ಯಾಕ್ಸ್ದು ನೋಡತ್ತಾರೆ ಅಂತಂದ್ರೆ ಈ ಪಿಟ್ ಸ್ಟಾಪ್ ಒಳಗೆ ನಿಮಗೆ ಸ್ನ್ಯಾಕ್ಸೂ ಐತೆ. ಸೊ ನಾನು ನೋಡ್ರಿಲ್ಲ ನಿಮಗೆ ಗೊತ್ತಿದ್ರೆ ನಾನು ಲೈಟಾಗಿ ತಿಂತೀನಿ, ಕಟ್ ಫ್ರೂಟ್ಸ್ ತಿನ್ನತೀನಿ. ಊಟ ಮಾಡಿದ್ಮೇಲೆ ಅಡ್ಡಾಡ್ತೀರಂದ್ರೆ ಆರಾಮಾಗಿ ಸ್ಪೇಸೂ ಐತ್ರಿ, ಇಲ್ಲೇ ಆರಾಮಾಗಿ ಅಡ್ಡಾಡ್ಬೋದು ನೀವು. ಸೊ ಫೈನಲಿ ಊಟದ ಸ್ಟಾಪಿಂದ ಅಂತೂ ಡಿಪಾರ್ಟ್ ಆದ್ವಿ ರೀ. ನಂಗೆ ಕೇಳಿದೆ ನಾನು ತಿನ್ನಲಿಲ್ಲ, ಕೋ ಪ್ಯಾಸೆಂಜರ್ಸಿಗೆ ಕೇಳಿದೆ ನಿಮ್ದು ಊಟ ಹೆಂಗಿತ್ತು ಅಂತಂತೇಳಿ. ಬಂದಾಗೆಲ್ಲ ಪರಿಚಯ ಮಾಡ್ಕೊಂಡು ಬಿಡ್ತೀವಲ್ಲ. ಸೊ ಚಲೋ ಇತ್ತು, ಟ್ರಾವೆಲ್ ಫ್ರೆಂಡ್ಲಿ ಇತ್ತು ಅಂತ ಹೇಳಿದ್ರು ಅವ್ರು.
ಐತಿ, ಇದು ಸ್ಟಾಪು ಚಲೋ ಐತೆ ಅಂತೇಳಿ ಅವ್ರು ಹೇಳ್ಯಾರ. ಸೊ ಈಗ ನಮ್ದು ನೆಕ್ಸ್ಟ್ ಸ್ಟಾಪ ಬೆಳಿಗ್ಗೆ 6:30 ಇರುತ್ತೆ ರೆಸ್ಟ್ ಸ್ಟಾಪ. ಅದ್ರ ನಡಕ್ಕೆ ಹುಬ್ಬಳ್ಳಿ ಬೈಪಾಸ್, ಚಿತ್ರದುರ್ಗ ಬೈಪಾಸ್ ಮೇಲೆ ಬಸ್ ಹೋಗುತ್ತೆ. ಸೊ ಈ ಬಸ್ ಹೆಂಗೆಲ್ಲ ಹೋಗುತ್ತಲ್ಲ, ನೀವು ಹೆಂಗೆ ಹಿಡ್ಕೋಬೋದು ಹೇಳ್ರಿ. ಜಸ್ಟ್ ನಿಮ್ಮ ಬುಕ್ಕಿಂಗ್ ಆದಮೇಲೆ ನಿಮ್ಗೆ ಜಿಂಗ್ ಬಸ್ದವ್ರ ಕಡೆಯಿಂದ ನಿಮ್ಮ ವಾಟ್ಸಪ್ಪಿಗೆ ಮೆಸೇಜ್ ಬರುತ್ತೆ. ಅದರೊಳಗೆ ನಿಮ್ಮ ಮಾರ್ಷಲ್ ನಂಬರ, ನಿಮ್ಮ ಬಸ್ ನಂಬರ ಮತ್ತು ನಿಮ್ಮ ಬಸ್ ಲೈವ್ ಟ್ರ್ಯಾಕಿಂಗಿದ್ದ ಲಿಂಕ್ ಸದ್ಯಕ್ಕೆ ಬರುತ್ತೆ ರೀ. ಸೊ ಲಿಟ್ರಲಿ ನೀವು ನಿಮ್ಮ ಲವ್ಡ್ ಒನ್ಸ್ ಮನ್ಯಾಗ ನಿಮ್ಮ ಪೇರೆಂಟ್ಸ್, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಯಾರಿಗಾರು ಲಿಂಕ್ ಕಳಿಸ್ಬೇಕಿತ್ತಂದ್ರೆ ಇದ್ರೊಳಗೆ ನೀವು ಲೈವ್ ಟ್ರ್ಯಾಕಿಂಗ್ ಸದ್ಯಕ್ಕೆ ಶೇರ್ ಮಾಡ್ಬೋದು ರೀ ಅವ್ರ ಜೊತೆ. ಅದರಿಂದ ನಿಮ್ಗೆ ಪಿನ್ ಟು ಪಿನ್ ಇದು ಬಸ್ಸಿದ ಲೊಕೇಶನ್ಸ್ ಗೊತ್ತಾಗುತ್ತೆ, ಎಲ್ಲಿ ನಿಂತೈತಿ, ಎಲ್ಲಿ ಬಂದೈತಿ. ಸೊ ಏನರ ನೀವು ಚಿಂತೆ ಮಾಡತ್ತೀರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಹೊಂಟ್ರದು ಅಂತಂದ್ರೆ ಚಿಂತೆ ಇಲ್ಲೇ ಇಲ್ಲ, ಲೈವ್ ಟ್ರ್ಯಾಕಿಂಗ್ ಸಿಕ್ಕಾಬಿಡುತ್ತೆ. ಮತ್ತು ಅದು ಹಿಂಗೇನಿಲ್ಲ ಇಲ್ರಿ, ಅದು ಮತ್ತು ಹಿಂದೆ ಮುಂದೆ ತೋರ್ಸಂಗಿಲ್ಲ ರೀ, ಅಕ್ಯುರೇಟ್ ತೋರಿಸುತ್ತೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಯಲ್ಲಾಪುರದಿಂದ ಒಂದು ಸ್ವಲ್ಪ ಮುಂದೆ ಬಂದೆವು ನಾವು, ನಾಷ್ಟಾ ಮತ್ತು ರೆಸ್ಟ್ ಸ್ಟಾಪ್. ಸೊ ಇಲ್ಲೇ ನೋಡ್ರಿ ನಮ್ದು ಜಿಂಗ್ ಬಸ್ ಪ್ಲಸ್. ನಂಗೆ ಇದು ರೂಟ್ ಭಾಳ ಇಷ್ಟ ಆಗುತ್ತೆ. ನಾನು ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ, ಬಟ್ ಏನು ಮಾಡೋದು ಅಂತೇಳಿ ಮಕ್ಕೊಂಡಬಿಟ್ಟೆ. ಸೊ ನಾಷ್ಟಾದ ಸ್ಟಾಪಿಗೆ ಹೇಳಿದ್ರಾತ ಅಂತ ಹೇಳಿದ್ದೇವೆ. ಇದೆ ನೋಡ್ರಿ ಹೋಟೆಲ್ ಬಂದ್ಬಿಟ್ಟು, ಹೋಟೆಲ್ ನೀವು ಆಶ್ವಾಸ್ಗ ಅಂಥೇಳಿ. ಒಂದು ತಿಂಗಳದಾಗ ಮಾನ್ಸೂನ್ ಬರೋದ್ರಿ, ಮಳೆಗಾಲದಾಗ ಅಂತೂ ಅಡ್ಡಾಡಕ್ಕೆ ಭಾರಿ ಮಸ್ತ್ ರೂಟ್ ಇದೆ. ಸೊ ಇವ್ರ ರೂಟ್ ಡೈರೆಕ್ಟ್ ಹಾವೇರಿಯಿಂದನೂ ತೊಗೋಬೋದಿತ್ತು, ಬಟ್ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿದಿಂದನೂ ಇದು ಬಸ್ ಬರುತ್ತೆ ಕನೆಕ್ಟಿವಿಟಿ. ನೀವು ಹುಬ್ಬಳ್ಳಿಗೆ ಬರೋದು ಯೋಚನೆ ಮಾಡತ್ತಾರೆ ಅಂತಂದ್ರು ನಿಮ್ಗೆ ಇದ್ರೊಳಗೆ ಬುಕ್ಕಿಂಗ್ನ ಸಿಗುತ್ತೆ. 5:05 ಟೈಮಿಂಗ್ ಐತಿ. ಸೊ ಇಲ್ಲೇ ವೇಟಿಂಗ್ ಐತಿ ಕಂಟಿನ್ಯೂ. ನಿದ್ದೆ ಮಾತ್ರ ಆರಾಮ ಆತ, ಸೀಟ್ಸ್ ಭಾಳ ಕಂಫರ್ಟೇಬಲ್ ಇದ್ದು. ಸೊ ಅದನ್ನಂತೂ ಮಾತು ಹೇಳ್ಬೋದು ನಾನು, ಯಾಕಂತಂದ್ರೆ ನಿಮಗೆ ಡೈರೆಕ್ಟ್ ಇಲ್ಲಿ ತುಮಕೂರು ಬಂದ್ರಿಕಿಲ್ರಿ, ಅವಾಗ ನಾವು ಊಟ ಮಾಡಿ ಮಕ್ಕೊಂಬಿಟ್ಟಿದ್ದೆ. ಡೈರೆಕ್ಟ್ ಯಲ್ಲಾಪುರ ಆದಮೇಲೆ ಅದೀನಿ. ಸೊ ಅದು ಲಾಂಗ್ ಸ್ಟ್ರೆಚ್ ನೀವು ಅಬ್ಸರ್ವ್ ಮಾಡ್ಬೋದು. ಮಸ್ತ್ AC ಬರತ್ತಿತ್ತು, ಕಾಲು ತೆಳಗೂ ಬರತ್ತಿತ್ತು, ಮಕ್ಕದ ಮೇಲೂ ಬರತ್ತಿತ್ತು. ಥಂಡಿ ಒಳಗೆ ಅದು ಬ್ಲ್ಯಾಂಕೆಟ್ ಹೊತ್ಕೊಂಡು ಮಕ್ಕೊಂಬಿಟ್ಟಿದ್ದೆ. ಡೈರೆಕ್ಟ್ ಅದು ನೋಡ್ತೀನಿ ಇದು ಬಸ್ ಘಾಟ್ ಒಳಗಿದೆ. ಅಣ್ಣಗಳಿಗೆ ಹೇಳಿದ್ದೆ ನಾನು, ಒಂದಿಟ್ಟು ಹುಬ್ಬಳ್ಳಿ ಬಂದು ಕವರ್ ಮಾಡ್ತಾನೆ ಅಂತೇಳಿ ಕ್ಯಾಬಿನ್ ಒಳಗೆ ಬಾ ಅಂದಿದ್ರು. ಸೊ ಬಟ್ ಏನಾಯ್ತಂತಂದ್ರೆ ನಾನೇ ಎದ್ದು ಬಂದಿಲ್ಲ. ಎದ್ದು ಬಂದು ಹುಡ್ಕೊಂಡು ನೋಡ್ತೀನಿ ಬಸ್ ಘಾಟ್ ಒಳಗೆ ಎಂಟರ್ ಆಗಿಬಿಟ್ಟೈತಿ. ನೋಡ್ರಿ ಇಲ್ಲಿ ಇದೆ ಯಲ್ಲಾಪುರ ಅಂಕೋಲಾ ರೋಡ, ಹುಬ್ಬಳ್ಳಿ ಕಲಘಟಗಿ ಯಲ್ಲಾಪುರ ಅಂಕೋಲಾದಿಂದ ಈಗ ನಾವು ಮತ್ತು ಕನ್ಯಾಕುಮಾರಿ ಪನ್ವೇಲದ ಹೈವೇನ ಹತ್ತೀವಿ. ಸೊ ಅದನ್ನು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೇನೆ. ಸೊ ಹತ್ತನಂತ ವಾಪಸ್ ಬಸ್ ಒಳಗೆ ಈಗ ಜರ್ನಿನ ಕಂಟಿನ್ಯೂ ಮಾಡೋಣ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ಅಂಕೋಲಾ ಇರಂಗಿಲ್ಲ, ಕಾರವಾರ ಇರುತ್ತೆ. ಕಾರವಾರದಿಂದ ನೆಕ್ಸ್ಟ್ ನಾವು ಗೋವಾ ಹೋಗ್ತೇವೆ. ಸೊ ನಮ್ದು ರೀಚ್ ಆಗೋ ಟೈಮಿಂಗ್ 11 ಗಂಟೆ ಕೊಟ್ಟರೆ ಈಗ 9 ಗಂಟೆ ಐತಿ. 2 ತಾಸ್ನಾಗ ನಾವು ಆರಾಮಾಗಿ ಮುಟ್ಟಿಬಿಡ್ತೇವೆ. ಈ ಬಸ್ಸದ ಸ್ಪೆಷಾಲಿಟಿನೇ ಇದೆ ನೋಡ್ರಿ, ಬಯೋ ಟಾಯ್ಲೆಟ್. ಸೊ ಎಂಟ್ರಾಗಿ ಬಿಡೋಕೆ ನಿಮಗೆ ಇಲ್ಲೇನು ಪ್ಯಾಸೇಜ್ ಸಿಗುತ್ತಲ್ಲ, ಅದಕ್ಕಿಂತ ಮೊದಲೇ ನಿಮಗೆ ಇಲ್ಲೇ ಬಯೋ ಟಾಯ್ಲೆಟ್ ಸಿಗುತ್ತೆ. ಸೊ ಆರ್ಡರ್ ಫ್ರೀ ಎಲ್ಲ. ನೋಡ್ಪಟ್ಟಿದ್ದ ಅಡ್ಯಾಸ್ ಫೀಚರ್ನು ಅವೈಲೇಬಲ್ ಐತೆ ಅಂಥೇಳಿ. ಇದೇನು ಮಾಡುತ್ತೆ ಅಂತಂದ್ರೆ ರೋಡ ಮತ್ತು ಡ್ರೈವರ್ನ ಮಾನಿಟರ್ ಮಾಡುತ್ತೆ. ಮಾನಿಟರ್ ಮಾಡಿದ ಡೇಟಾ ಎಲ್ಲ ಕಂಟ್ರೋಲ್ ರೂಮಿಗೆ ಹೋಗುತ್ತೆ. ಏನರ ಡ್ರೈವರ್ ಅವ್ರು ನಿದ್ದಿಗಿದ್ದಿ ಹೋದ್ರೆ ಆ ಮಾನಿಟರ್ ಮಾಡಿದ ಸಿಸ್ಟಮ್ ಅವ್ರನ್ನ ಅಲರ್ಟ್ನೂ ಮಾಡುತ್ತೆ. ಈ ಫೀಚರ್ ಈ ಬಸ್ ಒಳಗೆ ಅವೈಲೇಬಲ್ ಇದ್ದಿದ್ದು ನೋಡಿ ನಂಗೆ ಭಾಳ ಖುಷಿನೂ ಅನ್ನಿಸ್ತು. ಫೈನಲಿ ನೋಡ್ರಿ, ಈಗ ನಾವು ಹುಬ್ಬಳ್ಳಿ ಯಲ್ಲಾಪುರ ಅಂಕೋಲಾ ದಾರಿ ಬಿಟ್ಟು ಅಂಕೋಲಾದ ಔಟ್ರ್ ಒಳಗೆ ನಾವು ಕನ್ಯಾಕುಮಾರಿಯಿಂದ ಪನ್ವೇಲ್ ಹೋಗುವಂಥ ಹೈವೇನ ಹತ್ತೀವಿ. ಸೊ ಇಲ್ಲಿಂದ ನಮ್ದು 4 ಲೈನ್ ಹೈವೇ ಬರೋದ್ರಿಂದ ನಮ್ದು ನೆಕ್ಸ್ಟ್ ಸ್ಟಾಪ ಕಾರವಾರನ ನೀವು ಇಲ್ಲೇ ನೋಡ್ಬೋದು.
ನಿನ ನೆನಪಲಿ ಕೀಚುವೆ ನಿನ್ನ ಹೆಸರಲಿ ನಿನ ನಗುವಲಿ ನಿನ ಉಸಿರಲಿ ಒಂದಾಗುವೆನು ನಾ ಅದರಲಿ ಪ್ರತಿ ಕ್ಷಣದಲ್ಲೂ ನಿನ್ನ ಕಾಯುವೆ ನಾ. ಇದು ಮೇನ್ ಹೈವೇ ರೀ, ಇದು ನಮ್ಮ ಜಿಂಗ್ ಬಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಬೀಚ್ ದೂರ ಇಲ್ಲ. ಕಾರವಾರದ ಸ್ಪೆಷಾಲಿಟಿನೇ ನಂಗೆ ಅನ್ಸೋದಿದೆ. ಸೊ ಭಾರಿ ಮಸ್ತ್ ಅನ್ಸತ್ತೆ. ರವೀಂದ್ರನಾಥ್ ಟಾಗೂರ್ ಪಾರ್ಕ್ ಆ್ಯಂಡ್ ಬೀಚ್ ಏನೋ ಅಂತಾರೆ ಇದಕ್ಕೆ. ಕಾರವಾರದ ಬೆಸ್ಟ್ ಥಿಂಗ್ ನೋಡ್ರಿ, ಇಲ್ಲಿ ಸೀಟ್ ಒಳಗೆ ಕುಂತ್ಕೊಂಡು ನೀವು ಆರಾಮಾಗಿ ನೇವಲ್ ಮ್ಯೂಸಿಯಮ್ ಇದ್ದಂಗೆ ಐತಿ ಇಲ್ಲಿ, ವಾರ್ಶಿಪ್ ಆ್ಯಂಡ್ ಕ್ರಾಫ್ಟ್ ಮ್ಯೂಸಿಯಮ್. ಅದನ್ನು ಬಸ್ ಒಳಗೆ ಕುಂತ ನೀವು ಎಂಜಾಯ್ ಮಾಡ್ಬೋದು. ರವೀಂದ್ರನಾಥ್ ಟಾಗೂರ್ ಬೀಚ್ನು ನಿಮ್ಗೆ ನಾನು ತೋರಿಸಿದೆ. ಕಲ್ಗಟ್ಟಿಗೆ ಕ್ರಾಸ್ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಘಾಟ್ ಸೆಕ್ಷನ್ ಬರುತ್ತೆ ರೀ. ನೋಡೋಕ್ಕಂತೂ ಅಣ್ಣ ಹೊತ್ತಿರುತ್ತೆ. ಸೊ ನೀವು ಮಾನ್ಸೂನ್ ಸೀಸನ್ ಒಳಗೆ ಟ್ರಾವೆಲ್ ಮಾಡತ್ತಾರಂದ್ರೆ ಇದನ್ನು ಕಟನ್ ಇಷ್ಟು ಸರಿಸಿ ಆರಾಮಾಗಿ ಹಿಂಗೆ ಕುಂತ್ಬಿಡ್ರಿ. ಬ್ಯಾಕ್ ಟು ಬ್ಯಾಕ್ ನಿಮಗೆ ಒಂದಲ್ಲ ಒಂದು ಬೆಸ್ಟ್ ವ್ಯೂಸ ಸಿಕ್ಕೊಂತಾನೆ ಇರ್ತಾವೆ. ಸೊ ನಾವೀಗ ಕಾರವಾರ ಡ್ರಾಪ್ ಮಾಡಿದ್ವಿ. ಕಾರವಾರ ಡ್ರಾಪ್ ಮಾಡಿ ಮುಂದೆ ಹೊಂಟಿವಿ. ಸೊ ನೆಕ್ಸ್ಟ್ ನೀವು ಇನ್ನು ಗೋವಾಕ್ಕೆ ಎಂಟ್ರ್ ಆಗುತ್ತಿರೋದ್ರಿಂದ ಗೋವಾದಿಂದ ಮತ್ತು ಓವಿ ಬಂತು ನೋಡ್ರಿ. ಇಲ್ಲಿ ನೋಡ್ರಿ ಎಷ್ಟು ದೂರ ಐತೆ ನೋಡ್ರಿ ಇದು ಬೀಚ್. ವಾವ್, ಇದೇ ಸ್ಪೆಷಾಲಿಟಿ. ನಂಗೆ ಕಾರವಾರ ಭಾಳ ಲೈಕ್ ಆಗೈತೆ. ಬಟ್ ಕಾರವಾರದ ವೆದರ್ ಒಂದ ನೋಡ್ರಿ, ಭಾಳ ಹ್ಯೂಮಿಡ್ ಇರುತ್ತೆ ಇಲ್ಲಿ. ಸೊ ಬೆಂಗಳೂರಾಗ ಆ ಟೈಪ್ ಹ್ಯೂಮಿಡ್ ಐತೆ ಅಂತಂದ್ರೆ ಕಾರವಾರದಾಗ ನೀವು ಯೋಚನೆ ಮಾಡಬಹುದು. ಸೊ ಆರಾಮಾಗಿ ಕುಂತೀನಿ. ಕಾಡುವೆ ಏತಕ್ಕೆ ಕಾಡುವೆ ನನ್ನಲೆ ನಿನ್ನನೆ ನೀನಿರೋದಿರೋ ಬದುಕಲಿ ನಾ ಹೇಗೆ ಬಾಳುವೆ ನೀನಿರೋದಿರೋ ಪುಟದಲ್ಲಿ ನಾ ಏನನು ಓದುವೆ. ಕಾನ್ಕೋನ ಕ್ರಾಸ್ ಆದ್ಮೇಲೆ ನೋಡ್ರಿ ನೀವು ಇಲ್ಲೇ ಎಷ್ಟು ಮಸ್ತ್ ವ್ಯೂ ನೋಡಕ್ಕೆ ಸಿಗುತ್ತೆ. ವಾವ್, ಮಸ್ತ್. ಅಲೆಗಳಂತೂ ಬಂದು ಬಿಡತ್ತವ. ಇನ್ನು ಬಸ್ ಒಳಗೆ ಕುಂತ ನೀವು ಎಷ್ಟು ಮಸ್ತ್ ವ್ಯೂಸ್ ತೊಗೋಬೋದು. ಇಲ್ಲಿ ಏನೈತ್ರಿ ಇದ್ರ ಊಟ ಹೆವನ್. ನೀನಿರೋದಿರೋ ಜಗದಲ್ಲಿ ನಾ ಏನು ಮಾಡುವೆ ನೀನಿರೋದಿರೋ ಕ್ಷಣವನ್ನು ನಾ ಹೇಗೆ ಕಳೆಯುವೆ. ನೀನೆ ನನ್ನ ನಾಳೆಗಳು ನೀನೆ ನನ್ನ ನೆನಪುಗಳು ನೀನೆ ನನ್ನ ಕವಿತೆಗಳು ನೀನೆ. ಬರೀ ನಮ್ಮ ಮಡಗಾಂವ್ ಬಂತು. ನಮ್ಮ ಮಡಗಾಂವ್ ಗಾಡಿ ಓಡಾಗ್ತದೆ. ನಂಗೆ ಸೌತ್ ಗೋವಾ ಭಾರಿ ಇಷ್ಟ ಅನ್ಸುತ್ತೆ. ನೀವು ನಾರ್ತ್ ಗೋವಾ ಹೋಗ್ತೀರಂದ್ರೆ ಬಸ್ ಅಪ್ ಟು ಮಾಪುಸಾನು ಹೋಗುತ್ತೆ. ಸೊ ಫೈನಲಿ ಬಸ್ ನನ್ನ ಮಡಗಾಂವ್ ಡ್ರಾಪ್ ಮಾಡಿ ಹೋತ್ ನೋಡ್ರಿ. ಬರೀ ಬಸ್ ಜರ್ನಿ ಇದ್ರೆ ಕಂಫರ್ಟೇಬಲ್ ಅನ್ನಿಸ್ತೆ. ನನಗೆ ಬಂದಂಗೆ ಗೊತ್ತಾಗಲಿಲ್ಲ ಬಸ್ ಒಳಗೆ. ಹೆಂಗಂತಂದ್ರೆ ರಾತ್ರಿ ಒಂದು ಸ್ವಲ್ಪ ಡ್ರಿಸಲ್ ಆತ. ಅದರಿಂದ ವೆದರ್ ಅಂತೂ ಮಸ್ತಾಗಿತ್ತು. ಒಳಗಂತೂ ಎ ಸಿ ಅನ್ನ ಹೊತ್ತು ಬರತ್ತೈತೆ. ಸೊ ಏನು ಹೇಳ ನಿಮ್ಗೆ. ಮತ್ತು ಕ್ರ್ಯೂ ಭಾಳ ಅಲರ್ಟ್ ಇದ್ರೆ ಟ್ರೈನ್ಡ್ ಮಾರ್ಷಲ್ಸ್ ಇರ್ತಾರೆ ಇವ್ರ ಕಡೆ. ಅವ್ರು ನಿಮ್ಗೆ ಆ್ಯಪ್ ಒಳಗೆಲ್ಲ ಗೊತ್ತಾಗೇ ಬಿಟ್ಟಿರುತ್ತೆ. ಬಟ್ ಅವರು ನಿಮ್ಗೆ ಹೇಳ್ತಾರೆ ಎಲ್ಲಿ ರೆಸ್ಟ್ ಸ್ಟಾಪ್ ಐತಿ, ಯಾವಾಗ ಬರುತ್ತೆ, ನೀವು ಯಾವಾಗ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಬೆಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ ಬಯೋ ಟಾಯ್ಲೆಟ್ ಎದ್ದೇ ಐತಿ. ಸೊ ನಿಮ್ಗೆ ವಾಶ್ರೂಮ್ ಇದ್ದದ್ದು ತೊಂದರೆ ಆಗೋದನ್ನೇ ಇಲ್ಲ. ಸೊ ಇಲ್ಲಿ ಮಟ್ಟ ನಮ್ಮ ಮಡಗಾಂವ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತಾ. ಜಿಂಗ್ ಬಸ್ಸದ ನೀವು ಬುಕ್ಕಿಂಗ್ ಮಾಡ್ತಾರಂತಂದ್ರೆ ಜಿಂಗ್ ಬಸ್ ಆ್ಯಪ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ತೋರಿಸುತ್ತೆ ಯಾವ ಬಸ್ ಒಳಗೆ ವಾಶ್ರೂಮ್ ಐತಿ ಇಲ್ಲ ಅಂತೇಳಿ. ಅದ್ರೊಳಗೆ ನಿಮ್ಗೆ ಪಾಪಪ್ಪು ಆಗುತ್ತೆ. ಸೊ ಜಿಂಗ್ ಬಸ್ ಆ್ಯಪಿಂದನೇ ಬುಕ್ ಮಾಡ್ಕೊಂಡ್ರೆ ನಾನು ನಿಮಗೆ ಭಾರಿ ಬೆಸ್ಟ್ ಮತ್ತು ಬೆಸ್ಟ್ ಪ್ರೈಸಿಂಗ್ ಎಲ್ಲ ಸಿಗುತ್ತೆ ಅಂತ ಹೇಳ್ಕೊತ ಬಸ್ ಒಳಗೆ ಆರಾಮ ಎ ಸಿ ಒಳಗೆ ಕುಂತಿದ್ದೆ ರೀ. ಇಲ್ಲಿ ಬರೋಡಕ್ಕೆ ಫುಲ್ ಹಂಗೆ ಹ್ಯೂಮಿಡ್ ವಾತಾವರಣ ಐತಿ. ಸ್ವಲ್ಪ ಗಾಳಿನೂ ಐತಿ. ಮೋಡ ಕೊಯ್ದು ವಾತಾವರಣ ಇರೋದ್ರಿಂದ ಆರಾಮಾಗಿ ನಾವು ಗೋವಾನು ಅಡ್ಡಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಇಡೋಣ ಅಂತ. ಮತ್ತು ಲೇಡೀಸ್ಗಾಗಿ ಇದ್ರೊಳಗೆ ಸಪ್ರೇಟ್ ಪಿಂಕ್ ಸೀಟೂ ಅವೈಲೇಬಲ್ನು ಐತಿ. ಸೊ
ಬೆಂಗಳೂರಿಂದ ಗೋವಾಗೆ ಬರೋಕ್ಕೆ ಟ್ರೈ ಮಾಡತ್ತಾರೆ ಅಂದ್ರೆ ಒಮ್ಮೆ ಜಿಂಗ್ ಬಸ್ ಪ್ಲಸ್ನ ಟ್ರೈ ಮಾಡಿ ನಿಮ್ದು ಎಕ್ಸ್ಪೀರಿಯನ್ಸ ನನ್ನ ಜೊತೆ ಶೇರ್ ಮಾಡಿರಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದು ಸ್ಟುಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.